ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುದ್ದಿಗಟ್ಟಿ ಹೊಸ ವ್ಲಾಗ ಭಾಳ ದಿನದ ಮೇಲೆ ಚಾಲೋ ಮಾಡಕತ್ತೀನಿ. ಯಾಕಂತಂದ್ರೆ ಬಿಡ್ರಿ ಇವತ್ತು ನಾ ಒಂದು ಸ್ಪೆಷಲ್ ವ್ಲಾಗ್ ಮಾಡಕತ್ತೀನಿ ರೀ. ಏನಂದ್ರೆ ಕಿಚನ್ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡೇನಿ ರೀ. ಬಟ್ ಅದು ಕಿಚನ್ ಆಕತ್ತೋ ಪಚಡಿ ಆಕತ್ತೋ ನನಗಂತೂ ಗೊತ್ತಿಲ್ಲ ರೀ. ಐನೋ ನಮ್ಮ ಅವ್ವ ಕರ್ಕೊಂಬರ್ರಿ ಅಲ್ಲೇ ಒಳಗೆ ರೂಮ್ದಾಗ ರಿವ್ಯೂ ಮಾಡ್ಸಕತ್ತಾಳು. ಬರ್ರಿ ಯಾವ ಅಡಿಗೆ ಕಲಿಸ್ಬಾರ. ಇವತ್ತು ಡೇ 1 ಆಫ್ ರೊಟ್ಟಿ ಡೇ. ರೊಟ್ಟಿ ಮಾಡಕ್ಕೆ ಕಲಿಸ್ಬಾ. ರೊಟ್ಟಿ ಮಾಡಕ್ಕೆ ಕಲಿಸ್ಬೇಕು. ಬಾ ಯವ್ವ ನೀನು ಒಂದು ಕೆಲಸ ಹೇಳ್ತೀನಿ ಮಾಡ. ಇವಾಗ ಸಂಜೆಕ ನಾನು ನೀನು ಹೋಗಿ ಅವ್ರ ಮನೆಗೆ ಹೋಗೋಣಂತ. ಯಾರ ಮನೆಗೆ? ಇವ್ರ ಮನೆಗೆ. ಹಾಂ ಏನು ಗೊತ್ತೇನ, ಅವ್ರು ಎದಕ್ಕೆ ಬಡ್ಸಾಕತ್ತಾರಂತಂದ್ರೆ ಸಾಲಿ ಆ ಹುಡುಗನ ಅವ್ರು ಇದನ್ನ ಗೋಂಡಿ ಕೆಲಸ ಮಾಡಂಗಿಲ್ಲ. ಬೇರೆ ಕಡೆ ಹೋಗ್ಯಾರ. ಮೊನ್ನೆ ಸೌದತ್ತಿ ಆಗಿದ್ರ. ಈಗ ಮೊನ್ನೆ ಸೌದತ್ತಿಯಿಂದ ಸುದ್ಗಟ್ಟಿಯಿಂದ ಮತ್ತೇನು ಹಿಟ್ಟುನಿಗೆ ಹೋಗೋದೇನೋ ಬಂದೈತಂತ. ಅಲ್ಲೇ ಇಲ್ಲಿ ಅಡ್ಡಾಡ್ದಾಗತ್ತಲ್ಲ, ಅದರ ಸಲುವಾಗಿ ಹುಡುಗ ಸಾಲಿ ತಲೆ ಹತ್ತತ್ತಿಲ್ಲಂತ. ಅದಕ್ಕೇನು ಮಾಡಿದೀವ? ಅದ ಏನು ಗೊತ್ತಬೇ, ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ಲಾಡ್ ಸರ್ ಅವರು ಒಂದಷ್ಟು ಯೋಜನೆಗಳನ್ನ ತರಕತ್ತಿದಾರ. ಅದೇನಪ್ಪಾ ಅಂತಂದ್ರೆ ನೀ ಹೇಳಿದೆಲ್ಲ, ಈಗ ಹುಡುಗನ ಸಾಲಿ ಬಿಡ್ಸದಾರ ಅಂತ. ಸಾಲಿ ಬಿಡಿಸೋ ಅವಶ್ಯಕತೆನೇ ಇಲ್ಲ. ಈಗ ಏನ್ ಬರೋದ್ ಗೊತ್ತನ, ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನ ಬಿಟ್ಟಿದಾರ ಅವ್ರ. ಹೆಂಗಪ್ಪಾ ಅಂತಂದ್ರ ಈಗ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅವ್ರ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಸಲುವಾಗಿ ಈ ಸರ್ಕಾರ ಅಂದ್ರೆ ಹೊಸ ಯೋಜನೆಗಳನ್ನ ಬಿಡಾಕತ್ತಿದಾರ. ಒಟ್ಟ ಟೆನ್ಷನ್ ಇಲ್ಲ, ಹುಡುಗರು ಚಲೋ ತಮಗೆ ಸಾಲಿ ಕಲಿಬಹುದು, ಎಲ್ಲಾ ತರ ಇರ್ಬೋದು. ಅಂದ್ರೆ ಶ್ರಮಿಕರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು, ಅವ್ರಿಗೂ ಒಂದ ಉಜ್ವಲ ಭವಿಷ್ಯ ಕಾಣ್ಬೇಕು. ಮತ್ತ ಆ ಮಕ್ಕಳಿಗೆ ಯಾವ ಫೀಲ್ಡ್ನಾಗ ಆಸಕ್ತಿ ಇರ್ತೈತಿ, ಎಜುಕೇಶನ್ ಆಗಿರ್ಬೋದು, ಬೇರೆ ಫೀಲ್ಡ್ ಆಗಿರ್ಬೋದು, ಅವ್ರಿಗೆ ಯಾವ ಫೀಲ್ಡ್ನಾಗ ಆಸಕ್ತಿ ಇರ್ತೈತಲ್ಲ ಅದನ್ನ ಕಲಿಬಹುದು. ಅವ್ರಿಗೂ ಒಂದು ಜೀವನ ಐತಿ, ಅವ್ರಿಗೂ ಒಂದು ಭವಿಷ್ಯ ಐತಿ. ಹೌದಿಲ್ಲ? ಹೌದು. ಅವ್ರ ಪ್ರತಿಭೆಗೆ ತಕ್ಕ ಶಿಕ್ಷಣ ಸಿಕ್ಕರೆ ಅವ್ರಿಗೆ ಯಾವ ಫೀಲ್ಡ್ನಾಗ ಆಸಕ್ತಿ ಐತಲ್ಲ ಅದನ್ನ ಅವ್ರು ಪಡ್ಕೋಬಹುದು. ಅಂದ್ರೆ ಅವ್ರದ್ದು ಒಂದು ಜೀವನ ಅಲ್ಲ. ಹಂಗಾಗಿ ಮತ್ ಇನ್ನ ಏನ್ ಗೊತ್ತೇನ್ಬೆ, ಇದ್ರಾಗ ವಿಶೇಷತೆಗಳ ಭಾಳ ಅದಾವ. ಇದು ಹೆಂಗ್ ನಿರ್ಮಾಣ ಆಗಕತ್ತದ ಅಂತಂದ್ರ ಮೊರಾರ್ಜಿ ದೇಸಾಯಿ ಶಾಲೆ ಐತಲ್ಲ ಅದೇ ರೀತಿ ಇದು ನಿರ್ಮಾಣ ಆಗಕತ್ತೈತಿ. ಬೆಂಗಳೂರು ನಗರ ಸೇರಿದಂಗ ರಾಜ್ಯದ 31 ಜಿಲ್ಲೆದಾಗನು 6ರಿಂದ 12ನೇವರೆಗೂ ವಸತಿ ಶಾಲೆಗಳನ್ನ ಸ್ಥಾಪನೆ ಮಾಡಕತ್ತಿದ್ದಾರೆ. ಈಗಾಗಲೇ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ಲಾಡ್ ಅವರು ಅದಾರಲ್ಬೆ, ಅವ್ರ ನೇತೃತ್ವದಾಗ ಹಲವಾರು ಸಭೆಗಳನ್ನು ಮಾಡಿದಾರ. ಒಂದೊಂದು ಶ್ರಮಿಕ ವಸತಿ ಶಾಲೆಗಳನ್ನ ಸ್ಥಾಪನೆ ಮಾಡಾಕ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಾಗ ನಡೆದಂತಹ ಸಚಿವ ಸಂಪುಟ ಅನುಮೋದನೆ ನೀಡೈತಿ. ಈ ಶಾಲೆಗೆ ರೂಪಾಯಿ 1125.25 ಕೋಟಿಯನ್ನ ಮಂಜೂರು ಮಾಡಲಾಗೈತಿ. ಈಗಾಗಲೇ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ಲಾಡ್ ಅವರ ನೇತೃತ್ವದಾಗ ಈ ಶಾಲಾ ಆರಂಭದ ಕುರಿತ ಹಲವಾರು ಸಭೆಗಳನ್ನ ನಡೆಸೈತಿ. ಈ ಶ್ರಮಿಕ ವಸತಿ ಶಾಲೆಯನ್ನ ನಿರ್ಮಾಣ ಮಾಡಕ್ಕ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಕ್ಯಾರ. ಎಷ್ಟು ಅಮೌಂಟ್ ಹಾಕ್ಯಾರ ಗೊತ್ತನ? ಅದೆಲ್ಲ ಕೇಳಿರ ದಂಗ ಹೋಗಿ ನಿನಗ ಅದೆಲ್ಲ ಗೊತ್ತಿಲ್ಲ. ಹೋಗಿ ಮೊದ್ಲ ಪಟ್ಟ ಅಂತ ಹೇಳ್ಬರು. ನೀನು ನಾ ಹೇಳಿ ಬರ್ತಾನಿ ನಡಿ. ನೀ ಶಾಣೆಕದಿ ಅಡ್ಗೆ ಮಾಡಿ ನಡಿ. ಹೋಗಿ ಬೆಟ್ಟಾಗಿ ಬರ್ತಾನೆ. ನಾನು ಬರ್ತೀನಿ ಅವ್ರ ಮನೆಗೆ. ಆಮೇಲೆ ಶಾಣೆಕದಿ ನೀ ಹೋಗಿ ಅಡ್ಗೆ ಮಾಡೋ ಮೊದಲು. ನಾನು ಹೋಗಿ ಹೇಳಿ ಬರ್ತಾನೆ. ನೀ ಹೋಗಿ ಅಡ್ಗೆ ಮಾಡೋ. ನಾನು ಬರ್ತೀನಿ.